ಭಾರತದ ಸ್ವಾತಂತ್ರ್ಯ ಹೋರಾಟ 1857ರಲ್ಲಿ ಆರಂಭವಾಯಿತೆಂದು ನಮಗೆ ಕಲಿಸಿದರು. ಆದರೆ ಅದಕ್ಕಿಂತ 33 ವರ್ಷಗಳ ಮೊದಲು ಒಬ್ಬ ಮಹಿಳೆ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಾಳೆ. ಆಕೆಯೇ ಕಿತ್ತೂರು ರಾಣಿ ಚೆನ್ನಮ್ಮ. ಒಬ್ಬ ಮಹಿಳೆ ಒಂಟಿಯಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕತ್ತಿ ಎತ್ತಿದಳು. ಅವಳ ಹೋರಾಟದಲ್ಲಿ ಧಾರವಾಡದ ಬ್ರಿಟಿಷ್ ಕಲೆಕ್ಟರ್ ಹತನಾದನು. ಇದು 1857ಕ್ಕೂ ಮುಂಚೆ ನಡೆದ ಕಥೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅನೇಕ ವೀರರು ಹುಟ್ಟಿದ್ದಾರೆ. ಆದರೆ ಸ್ವಾತಂತ್ರ್ಯ ಅನ್ನೋ ಪದವೇ ಜನಮನದಲ್ಲಿ ಮೂಡಿರದ ಕಾಲದಲ್ಲಿ ಒಬ್ಬ ಮಹಿಳೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಕತ್ತಿ ಎತ್ತಿದಳು. ಆಕೆಯ ಧೈರ್ಯ ಬ್ರಿಟಿಷರ ಅಹಂಕಾರವನ್ನೇ ಕದಡಿತು. ಈ ಕಥೆ ಕಿತ್ತೂರು ರಾಣಿ ಚೆನ್ನಮ್ಮನ ಕಥೆ. ಕ್ರಿಸ್ತಶಕ 1778ರ ಅಕ್ಟೋಬರ್ 23ರಂದು ಇಂದಿನ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಲಿಂಗಾಯತ ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಜನಿಸಿತು. ಆ ಮಗು ಮುಂದೆ ಭಾರತ ಇತಿಹಾಸದಲ್ಲೇ ಅಚ್ಚಳಿಯದ ಹೆಸರು ಬರೆಯಲಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಬಾಲ್ಯದಿಂದಲೇ ಚೆನ್ನಮ್ಮ ಸಾಮಾನ್ಯ ಹುಡುಗಿಯಂತಿರಲಿಲ್ಲ. ಆಟಿಕೆಗಳಿಗಿಂತ ಆಯುಧಗಳು, ನಿಶ್ಚಲತೆಗಿಂತ ಚಟುವಟಿಕೆ, ಭಯಕ್ಕಿಂತ ಧೈರ್ಯ ಇವೆಲ್ಲ ಅವಳ ಸ್ವಭಾವವಾಗಿದ್ದವು. ಅವಳ ಜೀವನಕ್ಕೆ ವಿಧಿಯೇ ವಿಭಿನ್ನ ದಾರಿಯನ್ನು ಸಿದ್ಧಪಡಿಸುತ್ತಿತ್ತು. ಚೆನ್ನಮ್ಮ ಬಾಲ್ಯದಲ್ಲೇ ಕತ್ತಿವರಸೆ, ಯುದ್ಧ ಕಲೆಗಳನ್ನು ಕಲಿಯಲು ಆರಂಭಿಸಿದಳು. ಆ ಕಾಲದಲ್ಲಿ ಮಹಿಳೆಯರು ಮನೆಗಷ್ಟೇ ಸೀಮಿತರಾಗಿದ್ದರೆ ಚೆನ್ನಮ್ಮ ಯುದ್ಧ ಭೂಮಿಗೆ ತಯಾರಾಗುತ್ತಿದ್ದಳು. ಪ್ರತಿಯೊಂದು ಅಭ್ಯಾಸವೂ ಅವಳನ್ನು ಗಟ್ಟಿ ಮಾಡುತ್ತಿತ್ತು. ಬಿಲ್ಲುಗಾಲಿಕೆಯಲ್ಲಿ ಅವಳು ಅಪಾರ ಏಕಾಗ್ರತೆ ಸಾಧಿಸಿದಳು. ಗುರಿಯ ಮೇಲೆ ಕಣ್ಣಿಟ್ಟಾಗ ಅವಳ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಇರುತ್ತಿತ್ತು. ಪ್ರತಿಯೊಂದು ಬಾಣವೂ ಭವಿಷ್ಯದ ಹೋರಾಟಕ್ಕೆ ಅವಳನ್ನು ತಯಾರಿಸಿತು. ಕುದುರೆ ಸವಾರಿಯಲ್ಲಿ ಅವಳು ಅಪಾರ ನಿಪುಣಳಾಗಿದ್ದಳು. ವೇಗ, ನಿಯಂತ್ರಣ ಮತ್ತು ಧೈರ್ಯ ಮೂರೂ ಅವಳಲ್ಲಿ ಒಂದಾಗಿ ಬೆರೆತಿದ್ದವು. ಅವಳ ಓಟದಲ್ಲಿ ಭಯವಿರಲಿಲ್ಲ, ಸ್ವಾತಂತ್ರ್ಯದ ಆಸೆ ಮಾತ್ರ ಇತ್ತು. ಯೌವನಕ್ಕೆ ಬಂದಾಗ ಚೆನ್ನಮ್ಮ ಸಂಪೂರ್ಣ ಯೋಧಿನಿಯಾಗಿ ರೂಪಾಂತರಗೊಂಡಳು. ಅವಳಲ್ಲಿ ದೌರ್ಬಲ್ಯವಿಲ್ಲದಾಯಿತು. ಆತ್ಮವಿಶ್ವಾಸ, ದೃಢತೆ ಮತ್ತು ನಾಯಕತ್ವ ಅವಳ ವ್ಯಕ್ತಿತ್ವದಲ್ಲಿ ಸ್ಪಷ್ಟವಾಗಿ ಕಾಣಿಸತೊಡಗಿದವು. 15ನೇ ವಯಸ್ಸಿನಲ್ಲಿ ಚೆನ್ನಮ್ಮ ಕಿತ್ತೂರಿನ ರಾಜ ಮಲ್ಲಸರ್ಜರನ್ನು ವಿವಾಹವಾದಳು. ಈ ವಿವಾಹದ ಮೂಲಕ ಅವಳು ಕಿತ್ತೂರು ಸಂಸ್ಥಾನದ ರಾಣಿಯಾದಳು. ಕಿತ್ತೂರು ಸಮೃದ್ಧ, ಸ್ವಾಭಿಮಾನಿ ಮತ್ತು ಸ್ವತಂತ್ರ ಸಂಸ್ಥಾನವಾಗಿತ್ತು. ರಾಣಿಯಾಗಿ ಚೆನ್ನಮ್ಮ ರಾಜ್ಯದ ಆಡಳಿತವನ್ನು ಆಳವಾಗಿ ಅರಿಯಲು ಆರಂಭಿಸಿದಳು. ನ್ಯಾಯ, ತೆರಿಗೆ, ಜನರ ಸಮಸ್ಯೆಗಳು ಎಲ್ಲವನ್ನೂ ಗಮನದಿಂದ ಕೇಳುತ್ತಿದ್ದಳು. ಜನರ ಮನಸ್ಸಿನಲ್ಲಿ ಅವಳು ಕೇವಲ ರಾಣಿಯಲ್ಲ, ರಕ್ಷಕೆಯಾಗಿದ್ದಳು. ಸಿಂಹಾಸನದ ಮೇಲೆ ಕುಳಿತ ಚೆನ್ನಮ್ಮ ಧೈರ್ಯದಿಂದ ರಾಜ್ಯವನ್ನು ನಡೆಸಿದಳು. ಅವಳ ಆಡಳಿತದಲ್ಲಿ ಕಿತ್ತೂರು ಶಾಂತವಾಗಿಯೂ ಶಕ್ತಿಯಾಗಿಯೂ ಉಳಿತು. ಅವಳು ಜನರಿಗಾಗಿ ಬದುಕುತ್ತಿದ್ದಳು. 1816ರಲ್ಲಿ ರಾಜ ಮಲ್ಲಸರ್ಜರು ನಿಧನರಾದರು. ಚೆನ್ನಮ್ಮ ತನ್ನ ಜೀವನದ ದೊಡ್ಡ ಆಧಾರವನ್ನು ಕಳೆದುಕೊಂಡಳು. ಆದರೆ ಆ ದುಃಖವೂ ಅವಳನ್ನು ಕುಗ್ಗಿಸಲಿಲ್ಲ. ವಿಧವೆಯಾಗಿ ಶ್ವೇತವಸ್ತ್ರ ಧರಿಸಿದ ಚೆನ್ನಮ್ಮ ಮೌನದಲ್ಲಿ ದುಃಖ ಅನುಭವಿಸಿದಳು. ಅರಮನೆ ನಿಶ್ಶಬ್ದವಾಗಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ರಾಜ್ಯದ ಹೊಣೆಗಾರಿಕೆ ಜೀವಂತವಾಗಿತ್ತು. 1824ರಲ್ಲಿ ಅವಳ ಏಕೈಕ ಪುತ್ರನು ನಿಧನರಾದರು. ಇದು ತಾಯಿಯಾಗಿ ಅವಳ ಹೃದಯವನ್ನು ಚೂರು ಮಾಡಿತು. ಆದರೆ ರಾಣಿಯಾಗಿ ಅವಳು ಕುಸಿಯಲಿಲ್ಲ. ಕಿತ್ತೂರಿನ ಭವಿಷ್ಯಕ್ಕಾಗಿ ಚೆನ್ನಮ್ಮ ಶಿವಲಿಂಗಪ್ಪನನ್ನು ದತ್ತು ಸ್ವೀಕರಿಸಿದಳು. ಈ ನಿರ್ಧಾರ ಅವಳ ರಾಜಕೀಯ ಬುದ್ಧಿವಂತಿಕೆಯ ಸಂಕೇತವಾಗಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕುತಂತ್ರದ ನೀತಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತು ಮಗನಿಗೆ ಅಧಿಕಾರವಿಲ್ಲ ಎಂಬ ನೆಪದಲ್ಲಿ ಕಿತ್ತೂರನ್ನು ಕಸಿದುಕೊಳ್ಳುವ ಯತ್ನ ಶುರು ಮಾಡಿದರು. ಧಾರವಾಡದ ಕಲೆಕ್ಟರ್ ಥ್ಯಾಕರೆ ಕಿತ್ತೂರಿಗೆ ಬಂದನು. ಅವನಿಗೆ ರಾಣಿ ಒಬ್ಬ ಮಹಿಳೆ ಎಂಬ ಅಹಂಕಾರವಿತ್ತು. ಅವಳ ಶಕ್ತಿಯನ್ನು ಅವನು ಅಂದಾಜಿಸಲೇ ಇಲ್ಲ. ಚೆನ್ನಮ್ಮ ಬ್ರಿಟಿಷರ ಎದುರು ನಿಂತು ಸ್ಪಷ್ಟವಾಗಿ ಹೇಳಿದಳು, ಕಿತ್ತೂರು ನನ್ನ ಜನರದ್ದು. ನಾನು ಜೀವಂತವಿರುವವರೆಗೂ ನೀವಿದನ್ನು ಪಡೆದುಕೊಳ್ಳಲಾರಿರಿ. ಯುದ್ಧ ತಪ್ಪಿಸಲಾಗದು ಎಂದು ಅರಿತ ಚೆನ್ನಮ್ಮ ಸೇನೆಯನ್ನು ಸಜ್ಜುಗೊಳಿಸಿದಳು. ಆಯುಧಗಳು ತಯಾರಾದವು. ಯೋಧರ ಮನಸ್ಸು ಗಟ್ಟಿಯಾದವು. ಯುದ್ಧಕ್ಕೂ ಮೊದಲು ಚೆನ್ನಮ್ಮ ತನ್ನ ಸೈನಿಕರಿಗೆ ಧೈರ್ಯದ ಮಾತುಗಳನ್ನು ಹೇಳಿದಳು.
ಸ್ವಾತಂತ್ರ್ಯಕ್ಕಾಗಿ ಹೋರಾಟವೇ ಧರ್ಮ ಎಂದು ಅವಳು ಬೋಧಿಸಿದಳು. 1824ರ ಅಕ್ಟೋಬರ್ 23ರಂದು ಬ್ರಿಟಿಷ್ ಸೇನೆ ಕಿತ್ತೂರು ಕೋಟೆಗೆ ದಾಳಿ ಮಾಡಿತು. ಯುದ್ಧದ ಶಬ್ದಗಳು ಆಕಾಶವನ್ನೇ ನಡುಗಿಸಿದವು. ರಾಣಿ ಚೆನ್ನಮ್ಮ ಕುದುರೆಯ ಮೇಲೆ ಕುಳಿತು ಯುದ್ಧ ಭೂಮಿಗೆ ಮುಂಚೂಣಿಯಾಗಿ ಪ್ರವೇಶಿಸಿದಳು. ಅವಳ ಧೈರ್ಯ ಸೈನಿಕರ ರಕ್ತವನ್ನೇ ಕುದಿಸಿತು. ಯುದ್ಧ ಭೀಕರವಾಗಿತ್ತು. ಬೆಂಕಿ, ರಕ್ತ, ಘರ್ಷಣೆ ಎಲ್ಲವೂ ಒಂದೇ ಸಮಯದಲ್ಲಿ ನಡೆದವು. ಆದರೆ ಕಿತ್ತೂರಿನ ಯೋಧರು ಹಿಂಜರಿಯಲಿಲ್ಲ. ಯುದ್ಧದಲ್ಲಿ ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರೆ ಹತನಾದನು. ಇದು ಬ್ರಿಟಿಷರಿಗೊಂದು ಭಾರೀ ಆಘಾತವಾಗಿತ್ತು ಮತ್ತು ಭಾರತೀಯರಿಗೆ ಐತಿಹಾಸಿಕ ಕ್ಷಣವಾಯಿತು. ಕಿತ್ತೂರು ಮೊದಲ ಯುದ್ಧದಲ್ಲಿ ವಿಜಯ ಸಾಧಿಸಿತು. ಧ್ವಜ ಹಾರಿತು. ಜನರ ಮನಸ್ಸಿನಲ್ಲಿ ಹೊಸ ಆಶೆ ಹುಟ್ಟಿತು. ಬಂಧಿತ ಬ್ರಿಟಿಷ್ ಅಧಿಕಾರಿಗಳನ್ನು ಚೆನ್ನಮ್ಮ ಮಾನವೀಯವಾಗಿ ವರ್ತಿಸಿದರು. ಶಾಂತಿಯ ಭರವಸೆಯ ಮೇಲೆ ಅವರನ್ನು ಬಿಡುಗಡೆ ಮಾಡಿದರು. ಆದರೆ ಬ್ರಿಟಿಷರು ಮಾತುಳಿಸಲಿಲ್ಲ. ಭಾರೀ ಸೇನೆಯೊಂದಿಗೆ ಮತ್ತೆ ದಾಳಿ ಮಾಡಿದರು. ದ್ರೋಹವು ಸ್ಪಷ್ಟವಾಯಿತು. ಅಂತಿಮ ಯುದ್ಧದಲ್ಲಿ ಕಿತ್ತೂರು ಅಪಾರ ಬಲಿದಾನ ನೀಡಿತು. ಆದರೆ ಬ್ರಿಟಿಷರ ಭಾರೀ ಶಕ್ತಿಯ ಮುಂದೆ ರಾಜ್ಯ ಕುಸಿತು. ರಾಣಿ ಚೆನ್ನಮ್ಮ ಬಂಧನಕ್ಕಾದಳು. ಬಂಧನದಲ್ಲೂ ಅವಳ ಕಣ್ಣುಗಳಲ್ಲಿ ಸೋಲಿಲ್ಲ, ಘನತೆ ಮಾತ್ರ ಇತ್ತು. ಬೈಲಹೊಂಗಲ್ ಜೈಲಿನಲ್ಲಿ 4 ವರ್ಷಗಳ ಕಾಲ ಅವಳು ಕಾರಾಗೃಹ ಜೀವನ ನಡೆಸಿದಳು. ಅವಳ ದೇಹ ಬಂಧಿತವಾಗಿದ್ದರೂ ಆತ್ಮ ಸ್ವತಂತ್ರವಾಗಿತ್ತು. 1829ರ ಫೆಬ್ರವರಿ 2ರಂದು ರಾಣಿ ಚೆನ್ನಮ್ಮ ಜೈಲಿನಲ್ಲೇ ವೀರಮರಣ ಹೊಂದಿದಳು. ಆದರೆ ಅವಳ ಹೋರಾಟ ಅಲ್ಲಿಯೇ ಮುಗಿದಿಲ್ಲ. ಸಂಗೊಳ್ಳಿ ರಾಯಣ್ಣನಂತಹ ಯೋಧರ ಮೂಲಕ ಅವಳ ಆತ್ಮ ಜೀವಂತವಾಯಿತು. ಇಂದಿಗೂ ರಾಣಿ ಚೆನ್ನಮ್ಮ ಧೈರ್ಯ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಶಾಶ್ವತ ಸಂಕೇತವಾಗಿ ಬದುಕಿದ್ದಾಳೆ. ಈ ಕಥೆ ನಿಮ್ಮ ರಕ್ತ ಕುದಿಸಿದ್ದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಜೈ ಚೆನ್ನಮ್ಮ ಎಂದು ಬರೆಯಿರಿ. ಮುಂದೆ ನಿಮಗೆ ಯಾವ ಕಥೆ ಬೇಕು ಕಾಮೆಂಟ್ನಲ್ಲಿ ಹೇಳಿ.